ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದರಶೆಟ್ಟಿಹಳ್ಳಿ ಗ್ರಾಮದ ರಸ್ತೆ ಹಾದುಹೋಗುತ್ತಿ. ನಿತ್ಯ ಆ ರಸ್ತೆಯಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ದೈನಂದಿನದ ವ್ಯವಹಾರಕ್ಕಾಗಿ ಚಲಿಸುವ ಗ್ರಾಮಸ್ಥರು ಓಡಾಡ್ತಾ ಇದ್ದು, ದಿನಕ್ಕೆ 2-3 ಜನರು ಗುಂಡಿಯೊಳಗೆ ಬೀಳುತ್ತಿದ್ದಾರೆ. ಹಲವಾರು ಬಾರಿ ಶಾಸಕರಿಗೆ ಮನವಿ ಮಾಡಿದರೂ ಪ್ರಯೋಜನವಾಗಲಿಲ್ಲ. ಇನ್ನು ಸ್ಥಳೀಯ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯ ಪ್ರತಿನಿಧಿಗಳಂತೂ ಆ ಊರಿನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಆ ಊರಿನ ಚರಂಡಿಗಳು ಗಬ್ಬೆದ್ದು ನಾರ್ತಾ ಇದ್ದು, ಊರು ಇರುವುದು ಪೊದೆಯಲ್ಲಿಯೋ ಅಥವಾ ಊರಿನಲ್ಲಿ ಅನುಮಾನವಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳನ್ನು ಕೇಳಿದರೆ ಉಡಾಪೆ ಉತ್ತರಗಳು ಕೊಡ್ತಾರೆ. ಆ ಊರಿನ ಬಗ್ಗೆ ಕೇವಲ ಮತಕ್ಕೆ ಮಾತ್ರ ಸೀಮಿತ ಆಗಿದೆ. ಆದರೆ ಅಭಿವೃದ್ಧಿಗೆ ನಕಾರಾತ್ಮಕ ಪ್ರತಿಕ್ರಿಯೆ. ಸದ್ಯ ಆ ರಸ್ತೆಯಲ್ಲಿ ಕಾಮಗಾರಿ ಮಾಡ್ತೀವಿ ಅಂತ ತಾಲೂಕು ಪಂಚಾಯಿತಿಯಲ್ಲಿ ಕಾಮಗಾರಿ ಮಾಡದೆ 2 ಸಾರಿ ಬಿಲ್ಲನ್ನು ಮಾಡಿದ್ದಾರೆ ಅಂತ ಗಂಭೀರ ಆರೋಪವು ಸಾರ್ವಜನಿಕರು ಮಾಡ್ತಿದ್ದಾರೆ. ಈ ವಿಚಾರವನ್ನು ತಾಲೂಕು ಪಂಚಾಯಿತಿ ಸದಸ್ಯ ಅವರಿಗೆ ಕೇಳಿದಾಗ ಸಿಡಿಮಿಡಿಗೊಳ್ತಾರೆ. 1 ಲಕ್ಷ ಅನುದಾನದಲ್ಲಿ ಏನೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸಾರ್ ಎಂಬುದು ಅವರ ಧೋರಣೆ ಆಗಿದೆ. ಇದೆಲ್ಲವೂ ನೋಡಿ ಬೇಸತ್ತ ಗ್ರಾಮಸ್ಥರು ರಸ್ತೆಯನ್ನು ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಿ ನಾವೇ ಕೈಯಿಂದ ದುಡ್ಡು ಹಾಕಿ ನಮ್ಮ ರಸ್ತೆಯನ್ನು ನಾವೇ ಸರಿ ಮಾಡಿಕೊಳ್ತೇವೆ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಇದು ನಮ್ಮ ಹಳ್ಳಿಗಾಡಿನ ಸಾರ್ವಜನಿಕರ ಪರಿಸ್ಥಿತಿ. ಈ ಒಂದು ವ್ಯವಸ್ಥೆಗೆ ಚುನಾವಣೆ ಬೇಕೇ ಅಥವಾ ಸರ್ಕಾರಗಳು ಬೇಕೇ? ಸಾರ್ವಜನಿಕರ ತಮ್ಮ ಜಮೀನಿನಿಂದ ತಮ್ಮ ಊರಿನ ಅಭಿವೃದ್ಧಿ ಮಾಡ್ತೇವೆ ಅಂತ ಪಣ ತೊಟ್ಟಿದ್ದಾರೆ. ಆ ಊರಿಗೆ ಒಂದು ನಾಮಫಲಕವು ಅಳವಡಿಸಲು ಸರ್ಕಾರದಲ್ಲಿ ದುಡ್ಡಿಲ್ವೇನೋ? ಇದು ನಮ್ಮ ಸರ್ಕಾರಗಳ ಅಭಿವೃದ್ಧಿ ಮತ್ತು ನಮ್ಮ ಜನಪ್ರತಿನಿಧಿಗಳ ಕಾರ್ಯವೈಖರಿ. ಸ್ಥಳದಿಂದಲೇ ಸಂಬಂಧಪಟ್ಟ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿದಾಗ ಇನ್ನು ಕೇವಲ 15ರಿಂದ 20 ದಿನಗಳಲ್ಲಿ ರಸ್ತೆಯನ್ನು ಮಾಡಿಕೊಡ್ತೇನೆ ಅಂತ ಭರವಸೆ ಕೂಡ ನೀಡಿದ್ದಾರೆ. ಕನಿಷ್ಠ ಪಕ್ಷ ಜಲ್ಲಿ ಮತ್ತು ಮಣ್ಣನ್ನು ಹಾಕಿಯಾದರೂ ವ್ಯವಸ್ಥೆ ಸರಿ ಮಾಡಬಹುದು. ಆದರೆ ಗೋಜಿಗೆ ಹೋಗದ ಸ್ಥಳೀಯ ಜನಪ್ರತಿನಿಧಿಗಳು ಈ ಊರಿನ ವ್ಯವಸ್ಥೆ ಬಗ್ಗೆ ಸಂಬಂಧಪಟ್ಟಂತ ಶಾಸಕ ಸಂಸದರುಗಳಿಗೆ ತಿಳಿಸುವ ನಾಯಕರುಗಳು ಕೊರತೆ ಇದ್ದು ಕಾಣ್ತಿದೆ. ಊರಿನ ಯುವಕರು ದಂಡು ಆ ರಸ್ತೆಯ ರಿಪೇರಿಗೆ ಮುಂದಾಗಿದ್ದಾರೆ. ఎన్ని సార్లు బిల్లులు అయింది దీనికి? 2 సార్లు అయింది. వీళ్ళు తాలూకు పంచాయతీ ఎమ్మెల్యేకి తెలియదు. 2 దఫాలు చేసుకోవాలి బిల్లులు అయింది. అంటే చేసిండ్ల పనులు చేసే ఉండలేవు. ఊరేళ్ళు అడగండి సార్, చేసే ఉండలే. ఏంటంటే మేము రాత్రి దున్ని ఇట్లా గోరేసుకునేకి అవుతుందా ట్రాక్టర్లో దున్ని హలో చేసే ఉండలే. ఎమ్మెల్యే అట్లా ఎమ్మెల్యే వాళ్ళ గమనానికి ఏం పెయింట్లేదు ఇదే సార్. ఎమ్మెల్యే గమనానికి లీడర్లు చెప్తే కదా పోయాక లీడర్లు చెప్పలే పోయిందే, కానీ వాళ్ళు చెవులే కాసుకుని ఈ ఏరియాలో లోకల్ లీడర్లు చెవులే కాసుకుని చల్లూరు కదా, ఎలక్షన్ టైంలో చూసుకుందాం దుడ్డు ఇస్తే ఓటేస్తారనే లెవెల్కి వచ్చింది అంతే. జనాలు అట్లే ఉన్నారా? వాళ్ళు ఎవరు అట్లా బుద్ధిమంతులు ఎవరు లే. 1-2 ఉన్నారు. వాళ్ళు ಬೇರೆ ಬೆಂಗಳೂರಲ್ಲಿ ಹೋಗ್ರು, ಬೇರೆ ಪ್ರಾಪರ್ಟಿ చేసుకొని వాళ్ళు ಅక్కడ ಇಂಪ್ರೂವ್ಮೆಂಟ್ ಆಯ್ತಾ ಉన్నారు. ನಮ್ಮೂರು ರಸ್ತೆ ಬಂದು ಸುಮಾರು ಒಂದು 10 ವರ್ಷಗಳ ಕಾಲದ ಹಿಂದೆನೂ ನಮ್ಮೂರಿಗೆ ಯಾವುದೇ ರೀತಿಯಾದ ಡೆವಲಪ್ಮೆಂಟ್ ಮಾಡಿರಲಿಲ್ಲ. ನೆಕ್ಸ್ಟು ಚರಂಡಿಗಳಿದ್ದಂಗೆ ಇದ್ದು ರೋಡ್ಗಳು. ಅದಕ್ಕಾಗಿ ನಾವು ಮನೆಗೂ 1000 ರೂಪಾಯಿ ಹಾಕ್ಕೊಂಡು ನಮ್ಮ ಸ್ವಂತ ರೋಡನ್ನು ನಾವೇ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದೀವಿ ಸರ್. ಯಾವುದೇ MLA ಆಗಲಿ, ಯಾವುದೇ ZP TPS ಆಗಿರಲಿ, ಯಾವುದೇ ರೀತಿಯಾದ ನಮಗೆ ಒಂದು ಗ್ರಾಮ ಪಂಚಾಯತಿಂದ ಆಗಿರಲಿ ಯಾವುದೇ ರೀತಿಯಾದ ಕೆಲಸ ಕಾಮಗಾರಿ ಮಾಡಿಕೊಟ್ಟಿರಲಿಲ್ಲ. ಅದಕ್ಕಾಗಿ ಅವ್ರು ಮಾಡೋದು ಇಲ್ಲ ಅಂತ ನಾವೇ ಡಿಸೈಡ್ ಆಗಿಬಿಟ್ಟು ಸುಮಾರು ಮನೆಗೂ 1,000 ರೂಪಾಯಿ ದುಡ್ಡು ಹಾಕ್ಕೊಂಡು ನಾವೇ ನಮ್ಮ ರಸ್ತೆಯನ್ನು ಕಾಮಗಾರಿ. ಸರ್ಕಾರ ಬೇಕು ಸರ್, ಸರ್ಕಾರಕ್ಕೆ ನಾವು ಬೇಕಾಗಿಲ್ಲ, ನಮ್ಮೂರು ಬೇಕಾಗಿಲ್ಲ. ಓಟು ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಮ್ಮ ಕದರಶೆಟ್ಟಹಳ್ಳಿ ಗ್ರಾಮ ಅನ್ನೋದು ಅದು ವೋಟರ್ ಲಿಸ್ಟ್ ಇಂದ ಕಾಣುತ್ತೆ ಅಷ್ಟೇ ಹೊರತು ಎಷ್ಟು ಓಟ್ಗಳಿದಾವೆ ಅಂತ ಮಾತ್ರ ಗೊತ್ತು, ಎಷ್ಟು ಜನ ಇದ್ದಾರೆ ಅಂತಾನೂ ಗೊತ್ತಿಲ್ಲ ನಮ್ಮ ಸರ್ಕಾರಕ್ಕೆ. ಇಲ್ಲಿನ ನಾಯಕರುಗಳಿಗೆ ನಿಮ್ಮ ಒಂದು ನೋವು ಗೊತ್ತಾಗ್ತಾ ಇದೆ. ಆ ನಾಯಕರೇ ಬರೋದಿಲ್ವಲ್ಲ ಸರ್. ಸುಮಾರು ಇವಾಗ ಒಂದು TPS ಮೆಂಬರ್ ಆಗಿರ್ಲಿ, ಇಲ್ಲ ವಾರ್ಡ್ ಮೆಂಬರ್ ಆಗಿರ್ಲಿ, ಇಲ್ಲ ZP ಮೆಂಬರ್ ಆಗಿರ್ಲಿ, ಯಾರು ಬಂದು ನಮ್ಮೂರು ಹೆಂಗೈತೆ, ನಮ್ಮೂರ ಗತಿ ಏನಾಗೈತೆ ಅಂತ ಯಾರು ಬಂದು ನೋಡಿಲ್ಲ, ಯಾರಿಗೂ ಬಂದು ಕೇಳಿಲ್ಲ. ಕದರಶೆಟ್ಟಹಳ್ಳಿ ನಮ್ದು ಗಂಗರಾಜ್ ಅಂತ ನಮ್ಮ ಹೆಸರು. ಈ ಕದರಶೆಟ್ಟಹಳ್ಳಿಯಿಂದ ಕಾಟಿನಹಳ್ಳಿ ರೋಡ್ವರೆಗೂ ನಮ್ಮೂರಲ್ಲಿ ಮಣ್ ರೋಡ್ ಇದೆ. ಅರ್ಧ ಕಾಂಕ್ರೀಟ್ ಹಾಕಿ ಇನ್ನು ಅರ್ಧ ಹಂಗೆ ಬಿಟ್ಟಿದ್ದಾರೆ. ಇದು ಬಿಲ್ ಮಾಡ್ಕೊಂಡು ಎಲ್ಲ ಇದಾಗಿ ಇದು ಹಾಳಾಗಿತ್ತು, ಜಾಸ್ತಿ ಗುಣಿಗಳು ಬಿದ್ದಿತ್ತು. ಕಾಲೇಜ್ ಹುಡುಗರು, ಸ್ಕೂಲ್ ಹುಡುಗರು ಎಲ್ಲ ಬಂದು ಹೋಗೋಕ್ಕೆ ತುಂಬ ತೊಂದರೆ ಆಗಿತ್ತು. 1-2-3 ಜನ ಬಿದ್ದೋಗಿದ್ದಾರೆ ಬೈಕ್ಗಳಲ್ಲಿ ಬಂದು. ಅದರಲ್ಲಿ ZP ನಂಬರ್, TPS ನಂಬರ್ ಅವ್ರಿಗೂ ತಿಳಿಸಿದ್ರು, ಅವ್ರ ಕಿವಿಗೆ ಹಾಕಿ ಹೇಳಿದ್ರು, ಕಿವಿಗೆ ಹಾಕೊಂಡಿಲ್ಲ. ಮತ್ತು MLA ಸಾಹೇಬ್ರವ್ರಿಗೂ ತಿಳಿಸಿದ್ದೀನಿ ನಾನು.
MLA ಸಾಹೇಬ್ರಿಗೋ ಮಾಡ್ತೀನಿ ಆಗೋ ಮಾಡ್ತೀನಿ ಮಳೆ ಭಾಳ ನಿಂತೋಗ್ಲಿ ಅಂತೇಳಿ ಒಂದು 6 ತಿಂಗಳಿಂದ ಹಿಂಗೆ ಮಾಡ್ತಾಯಿದ್ರು. ಮತ್ತು ರಾತ್ರಿ ನೆನ್ನೆ ಎಲ್ಲನೂ ಅವ್ರಿಗೆ ಫೋಟೋಗಳು ಸಹ MLA ಸಾಹೇಬ್ರಿಗೂ ಹಾಕಿದ್ದೀನಿ ನಾನು. ಅವರು ಏನು ಕಿವಿಗೆ ಹಾಕ್ಕೊಂಡಿಲ್ಲ. ಅದಕ್ಕೋಸ್ಕರ ಆಗಿ ನಾವೇ ಸ್ವಂತ ಟ್ಯಾಕ್ಟ್ರ್ ಇಟ್ಕೊಂಡು JCB ಮಾಡ್ಕೊಂಡು ಎಲ್ಲ ರೋಡ್ ಎಲ್ಲ ಗುಣಿಗಳೆಲ್ಲ ಇದು ಮಾಡಿ ಎಲ್ಲ ರೆಡಿ ಮಾಡಿದ್ದೀವಿ. ರಾತ್ರಿ GBR ಬೈರೆಡ್ಡಿ ಅವ್ರಿಗೂ ತಿಳಿಸಿದ್ದೆ, ಗ್ರಾಮ ಪಂಚಾಯತಿ ಸದಸ್ಯರಿಗೂ ತಿಳಿಸಿದ್ದೀವಿ. ಇದೇ 2-3 ಸರ್ತಿ ಬಿಲ್ ಏನೋ ಮಾಡ್ಕೊಂಡು ನಾವು ರೋಡ್ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಬಿಲ್ಗಳು ಮಾಡ್ಕೊಂಡು ತಿಂದಿದ್ದಾರಂತೆ, ಗೊತ್ತಿಲ್ಲ ನಮಗೇನು. ಅದಕ್ಕೋಸ್ಕರ ನಾವು ನಮ್ಮೂರು ರೋಡು ನಾವೇ ರೆಡಿ ಮಾಡ್ಕೊಂಡಿದ್ದೀವಿ ಸರ್. ಸ್ಕೂಲ್ ಹುಡುಗರಿಂದ ನಾವು ಇದು ಮಾಡ್ಕೊಂಡಿದ್ದೀವಿ. ಯಾಕೆ ನಿಮ್ಮೂರು ಇಷ್ಟೊಂದು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ? ಸರ್ ನಿರ್ಲಕ್ಷ್ಯಕ್ಕೆ ಅಂತಂದ್ರೆ ಇವಾಗ 15 ವರ್ಷ ಆಯಿತು MLA ಸಾಹೇಬ್ರು ಬಂದು. 15 ವರ್ಷಕ್ಕೆ ಒಂದು ಸರ್ತಿ ಮಾತ್ರ ನಮ್ಮೂರು ಕದ್ರಿಶೆಟ್ಟಹಳ್ಳಿ ಅಂತ ನೋಡಿರ್ಬೋದು ಅಷ್ಟೇ. ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 10 ವರ್ಷದಿಂದ ಅವರು ಈ ಕಡೆ ಮುಖ ಇಕ್ಕಿ ಬಂದೇ ಇಲ್ಲ ನಮ್ಮೂರಿಗೆ ಕದ್ರಿಶೆಟ್ಟಹಳ್ಳಿಗೆ. ಅದಕ್ಕೋಸ್ಕರ ಆಗಿ MLA ಸಾಹೇಬ್ರಿಗೂ ಸಹ ನಾನು ವಿಡಿಯೋ ಹಾಕಿದ್ದೀನಿ, ಫೋಟೋಗಳು ವಾಟ್ಸಪ್ಪಲ್ಲಿ ಹಾಕಿದ್ದೀನಿ. ರಾತ್ರಿ ನೋಡಿಬಿಟ್ಟು ಮಾತ್ರ ರಾತ್ರಿ ಫೋನ್ ಎತ್ತಿದ್ರು. ಇನ್ನು ಯಾವಾಗ ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. ಮತ್ತೆ ಇದರ ಬಗ್ಗೆ ನೀವು ಮುಂದಿನ ನಡೆ ಹೇಗಿರುತ್ತೆ? ಸರ್ ಏನು ನಡೆ ಏನಿಲ್ಲ ಸರ್. ಅವರು ಮಾಡದಿರ ಹೋಗ್ಲಿ, ನಮ್ಮೂರಿಗೆ ಹುಡುಗರಿದಾರಲ್ವಾ, ಅದಕ್ಕೋಸ್ಕರ ಸ್ಕೂಲ್ ಹುಡುಗರಿಂದ ಹಿಡಿದು ನಾವೇ ಊರವರೆಲ್ಲ ಸೇರಿ ರೋಡ್ ರೆಡಿ ಮಾಡ್ಕೊಂಡಿದೀವಿ ಸರ್. ಎಷ್ಟು ಜನ ಸ್ಟೂಡೆಂಟ್ಸ್ ಹೋಗ್ತಾರೆ ನಿಮ್ಮೂರಿಗೆ? ಸರ್ ಒಂದು 15 ಜನ ಹೋಗ್ತಾರೆ ಸರ್. ಅಂದ್ರೆ ಅವ್ರಿಗೆಲ್ಲ ಅನಾನುಕೂಲ ಅಂತ ಸಂಬಂಧಪಟ್ಟ ತಿಳಿಸಿದ್ದೀರಾ? ಎಲ್ರಿಗೂ ತಿಳಿಸಿದೀವಿ ಸರ್. ರೋಡಿಂಗ್ ಅವರು TPS GBR ಬೈರೆಡ್ಡಿ ಅವ್ರಿಗೆ ಕರ್ಕೊಂಡು ಬಂದು ತೋರಿಸಿದೀವಿ. ಅವರು ಇಲ್ಲಿ ಕರ್ಕೊಂಡು ಬಂದ್ರು ಕಾರಲ್ಲಿ ಬಂದು ಅಲ್ಲಿ ಬಂದು ನಿಂತ್ಕೊಂಡು ರೋಡ್ ಕಡೆ ನೋಡಿ ಅಲ್ಲಿಂದನೇ ಕಾರ್ ಹಂಗೆ ತಿರುಗಿಸ್ಕೊಂಡು ಹೋಗ್ತಾರೆ ಹೊರತು ಊರೊಳಗಡೆ ಬರಲ್ಲ ಅವರು. ಅಲ್ಲ, ನಿಮ್ಮೂರಿಗೆ ಒಂದು ಬೋರ್ಡೇ ಇಲ್ಲ ಅಂತ ಕೇಳ್ಕೊತೀನಿ. ಹೌದು ಸರ್. ಈ ಊರೇ ಅವ್ರ ಜ್ಞಾಪಕ ಇಲ್ವಲ್ಲ ಸರ್. ರೋಡ್ ಇನ್ನು ಅವ್ರು ಬೋರ್ಡ್ ಹಾಕಿ ಏನು ಪ್ರಯೋಜನ? ಅವ್ರ ಊರಿಗೆ MLA ಸಾಹೇಬ್ರಿಗೆ ಗೊತ್ತಿಲ್ಲ ಎಲ್ಲಿದೆ ಅದು ಊರು ಅಂತ. ಇನ್ನು ಅವರು ಬೋರ್ಡ್ ಹಾಕಿದ್ರೆ ಇನ್ನು ಎಲ್ಲ ಅಲ್ಲಿ ರೋಡಲ್ಲಿ ಬಂದಾಗ ಅದು ತಿಳ್ಕೊಂತಾರೆ ಅಂತ ಹೇಳ್ಬಿಟ್ಟು ಬೋರ್ಡು ಹಾಕಿಲ್ಲ ಶಾಸಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್. ಶಾಸಕರು ಒಳ್ಳೆಯವರೇ ಸರ್ ಪಾಪ. ಆದ್ರೂ ಸಹ ಒಂದು ವಿಚಾರದ ಬಗ್ಗೆ, ನಿರ್ಲಕ್ಷ್ಯದ ಬಗ್ಗೆ ನಾಯಕರುಗಳು ಅವ್ರಿಗೆ ಏನಾದ್ರು ತಿಳಿಸ್ತಾ ಇಲ್ವಾ? ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್ ನಾಯಕರು ಯಾರು ತಿಳಿಸ್ತಾನೋ ಇಲ್ಲ ಅನಿಸ್ತದೆ. ಅವ್ರಿಗೂ ಮೈನ್ ಕದ್ರಿಶೆಟ್ಟಹಳ್ಳಿ ಅನ್ನೋದು ಅವ್ರಿಗೂ ಗೊತ್ತೇ ಇಲ್ವಲ್ಲ ಸರ್ ಪಾಪ. ಅವ್ರೆಲ್ಲಿ ಬಂದು ರೋಡ್ ಮಾಡ್ತಾರ? ಹಂಗಾಗಿ ಅವರು ಗೊತ್ತಿಲ್ಲ, ಮರ್ತು ಬಿಟ್ಟಿದ್ದಾರೆ ಸರ್. ಅವ್ರು ಕದ್ರಿಶೆಟ್ಟಹಳ್ಳಿ ಇಲ್ಲ ಅಂತ ಅನ್ಕೊಂಡಿದ್ದಾರೆ. ಓಟ್ಗಳು ಮಾತ್ರ 120 ಓಟ್ ಇದ್ರೆ 110 ಓಟು MLA ಸಾಹೇಬ್ರಿಗೆ ಹಾಕಿರ್ತೀರಿ ನಾವು. ಆದ್ರೂ ಸಹ ಅವರು ಕದ್ರಿಶೆಟ್ಟಹಳ್ಳಿ ಅನ್ನೋ ಜ್ಞಾಪಕನೇ ಇಲ್ಲ ಅವ್ರಿಗೆ. జనాలను గుడ్డయ్య